ಇಡೀ ವಿಶ್ವಕ್ಕೆ ಮಾನವ ಧರ್ಮ ಏನು ಅಂತ ಹೇಳಿಕೊಟ್ಟಂಥ ಬಸವಣ್ಣನವರ ಈ ದಿನ ಭಾಳ ವಿಶೇಷವಾದ ದಿನ, ಶುಭ ದಿನ. ಯಾಕೆ ಅಂದರೆ ಇಡೀ ವಿಶ್ವಕ್ಕೆ ಮಾನವ ಧರ್ಮ ಏನು ಅಂತ ಹೇಳಿಕೊಟ್ಟಂಥ ಬಸವಣ್ಣನವರ ಒಂದು ಅವ್ರ ಬಗ್ಗೆ ನೆನೆಯುವಂಥ ದಿನ. ಅಣ್ಣ ಬಸವಣ್ಣನವರು ಮನುಷ್ಯನ ಮಧ್ಯೆ ಕಂದಕಗಳು ಇರಬಾರ್ದು, ಮತ್ತು ನಿಜ ಜೀವನದಲ್ಲಿ ನಾವು ಏನನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಆಡು ಭಾಷೆಯಲ್ಲಿ ವಚನಗಳನ್ನು ರಚಿಸಿ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಿದ್ರು. ಅವರು ಆಗಿನ ಕಾಲಕ್ಕೆ ಒಬ್ಬ ದೊಡ್ಡ ಸಮಾಜ ಸುಧಾರಕನಾಗಿ, ಮಂತ್ರಿ ಆಗಿದ್ದರೂ ಸಹ ಸಮಾಜ ಸುಧಾರಕರಾಗಿ ಹೊರಹೊಮ್ಮಿ ಇವತ್ತು ನಾವು ಅವರ ಹೆಸರಲ್ಲಿ ಬಸವ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬಸವ ಕಲ್ಯಾಣ ಏನಿದೆ, ಆ ಬಸವ ಕಲ್ಯಾಣದಲ್ಲಿ ಮೊದಲನೇ ಬಾರಿಗೆ ವಿಶ್ವದ ಮೊದಲನೇ ಪಾರ್ಲಿಮೆಂಟ್ ಯಾವುದು ಅಂದರೆ ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಸರ್ವ ಜನಾಂಗದ ಜನರನ್ನು ಅವ್ರಿಗೊಂದು ಜವಾಬ್ದಾರಿ ಕೊಟ್ಟು ಅವರ ಒಂದು ಸಮಾನತೆಯನ್ನು ಸಾರದಂಥ ಬಸವಣ್ಣನವರವರು. ಆ ಬಸವಣ್ಣನವರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು.